ಘಮ ಘಮ ಅಂತ ಇದೆ. ಇಡೀ ಮನೆ ತುಂಬ ಘಮ ಘಮ, ತುಪ್ಪದ್ದೇ ಘಮ ಘಮ ಅಂತ ಸುವಾಸನೆ ಬರ್ತಾ ಇದೆ. ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಗೊತ್ತಾ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಎಷ್ಟು ಚೆನ್ನಾಗಾಗಿದೆ ತುಪ್ಪ. ಸುಮಾರು ಒಂದು ಅರ್ಧ ಕೆ ಜಿ ಹತ್ರ ತುಪ್ಪ ಬಂದಿದೆ. ಆಲ್ಮೋಸ್ಟ್ ಒಂದು 400 ಗ್ರಾಮು ತುಪ್ಪ ಬಂದಿದೆ ಅನಿಸುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡಿ, ನಾನು ಈ ಬೆಣ್ಣೆನ 2 ದಿವಸದ ಹಿಂದೆ ತೆಗೆದಿದ್ದೆ. ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಅದು ಗಟ್ಟಿ, ಈಗ ಒಂದು ಅರ್ಧ ಗಂಟೆಯಿಂದ ನಾನು ತೆಗೆದಿಟ್ಟಿದ್ದೀನಿ. ಆದರೂ ಇನ್ನೂ ಅದು ಇದಾಗಿಲ್ಲ, ಸ್ವಲ್ಪ ಸಾಫ್ಟ್ ಆಗಿಲ್ಲ. ಇನ್ನೊಂದು 10 ನಿಮಿಷ ಬಿಟ್ಟು ನಾನು ಎಷ್ಟೇ ಗಟ್ಟಿ ಇದ್ರೂ ಅದನ್ನು ಇದು ಮಾಡ್ತೀನಿ. ಒಂದು ಅರ್ಧ ಮುಕ್ಕಾಲು ಗಂಟೆ ಹೊರಗೆ ತೆಗೆದಿಟ್ಟ ಮೇಲೆ ಈ ಥರ ನೋಡಿ ಈಗ ಸಾಫ್ಟ್ ಆಗ್ತಾಯಿದೆ. ಇದನ್ನು ಚೆನ್ನಾಗಿ ಕೈಯಲ್ಲಿ ಹೀಗೆ ನುರಿದು ತೊಳಿಬೇಕು. ಈ ಬೆಣ್ಣೆನ ಫ್ರಿಜ್ಜಿಂದ ಹೊರಗೆ ತೆಗೆದಿಟ್ಟು ಅರ್ಧ ಮುಕ್ಕಾಲು ಗಂಟೆ ಆದರೂ ಎಷ್ಟು ಥಂಡಿ ಇತ್ತು ಅಂತ ನಾನು ನೀರನ್ನು ಚೇಂಜ್ ಮಾಡಿ ಇಟ್ಟಿದ್ದೆ. ಸೊ ಅದಕ್ಕೆ ಸ್ವಲ್ಪ ಅದು ಬೇಗ ನನಗೆ ಕ್ಲೀನ್ ಮಾಡಿ ತೊಳಿಲಿಕ್ಕೆ ಆಗ್ತಾಯಿದೆ. ಇಲ್ಲಾಂದರೆ ಇನ್ನೂ ಎಷ್ಟೊತ್ತು ಬೇಕಾಗ್ತಿತ್ತೇನೋ. ತುಂಬ ತಣ್ಣಗಿದೆ. ಆದರೂ ನೀರು ಸಹ ಒಂದು ಸರಿ ಚೇಂಜ್ ಮಾಡಿದ್ದೀನಿ, ಆದರೂ ನೀರು ತಣ್ಣಗಿದೆ. ಹೀಗೆ ಚೆನ್ನಾಗಿ ಕೈಯಲ್ಲಿ ಕ್ಲೀನಾಗಿ ಎಲ್ಲ ಫುಲ್ ಅದನ್ನು ಒಡೆದು ಬೆಣ್ಣೆನ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿದ್ದೀನಿ. 4 ಸರಿ ತೊಳೆದಿದ್ದೀನಿ ಚೆನ್ನಾಗಿ. 3-4 ಸರಿ ಕೈ ಹಾಕಿ ಬೆಣ್ಣೆನ ನುರಿದು ತೊಳಿಬೇಕಾಗುತ್ತೆ. ಇಲ್ಲಾಂದರೆ ಅದು ಒಂಥರ ಮಜ್ಜಿಗೆದು ಏನು ನೀರಲ್ಲಿ ಇರುತ್ತಲ್ವ, ಮಜ್ಜಿಗೆ ನೀರು ವಾಸನೆ ಆಗ್ಬಿಡುತ್ತೆ. ಮತ್ತು ನಾನು ದಿನಾ ಸಹ ಫ್ರಿಜ್ಜಿಂದ ನೀರು ಚೇಂಜ್ ಮಾಡಿ ಬೇರೆ ನೀರನ್ನು ಹಾಕಿಡ್ತಾಯಿದ್ದೆ 2-3 ದಿವಸದಿಂದನೂ. ಹಾಗಾಗಿ ಅದು ವಾಸನೆ ಆಗಬಾರ್ದು ಅಂತ ತುಂಬ ಚೆನ್ನಾಗಿ ವಾಶ್ ಮಾಡಿ ನಾನು ಕರಗಿಸ್ಲಿಕ್ಕೆ ಇಟ್ಟಿದ್ದೀನಿ. ನೋಡಿ ಈಗ ಕರಗ್ತಾ ಇದೆ ಬೆಣ್ಣೆ. ನಾನು ಗ್ಯಾಸನ್ನು ಈಗ ಒಂದು ಸರಿ ಸ್ವಲ್ಪ ಹೊತ್ತು ದೊಡ್ಡದಾಗಿ ಇಡ್ತಾಯಿದ್ದೀನಿ. ಹೈ ಫ್ಲೇಮಲ್ಲೇ ಇಟ್ಟು ಕರಗಿಸ್ತಾ ಇದ್ದೀನಿ. ಆಮೇಲೆ ಲೋ ಮೀಡಿಯಮ್ ಮಾಡ್ತಾಯಿರ್ತೀನಿ. ಫ್ರೆಂಡ್ಸ್, ನಾನು ಇದಕ್ಕೆ ಜಾಸ್ತಿ ಏನು ಹಾಕಿ ತುಪ್ಪವನ್ನು ಮಾಡ್ತಾಯಿಲ್ಲ. ಬೆಣ್ಣೆ ಜೊತೆಗೆ ಎಷ್ಟೋ ಜನ ಒಬ್ಬೊಬ್ಬರು ಒಂದೊಂದು ಥರ ಎಲ್ಲ ಮಾಡ್ತಾರೆ. ನಮ್ಮೂರಲ್ಲಿ ಟೀ ಪುಡಿ ಇಲ್ಲಾಂದರೆ ಸ್ವಲ್ಪ ವೀಳ್ಯದೆಲೆ ಎಲೆಯನ್ನು ಹಾಕ್ತಾರೆ. ಆದರೆ ಇಲ್ಲಿ ನನಗೆ ವೀಳ್ಯದೆಲೆ ಸಿಕ್ಕಿರಲಿಲ್ಲ ಅಂತ ನಾನು ಬರೀ ಟೀ ಪುಡಿ ಹಾಕ್ತೀನಿ. ನಮ್ಮೂರಲ್ಲಿ ನಮ್ಮ ಅತ್ತೆ ಅಥವಾ ನಮ್ಮ ಅಮ್ಮ ಎಲ್ಲ ಮಾಡೋದು ಸ್ವಲ್ಪ ಟೀ ಪುಡಿ. ಅದು ನಮ್ಮಮ್ಮ ಅಂತೂ ಯಾವಾಗಲೂ ಟೀ ಪುಡಿನೇ ಹಾಕಿ ಮಾಡ್ತಿದ್ರು. ಸ್ವಲ್ಪ ಕಲರ್ ಬರುತ್ತೆ, ಅದ್ರ ತುಂಬ ಚೆನ್ನಾಗೂ ಇರುತ್ತೆ, ಬೇಗ ತುಪ್ಪ ಹಾಳಾಗಲ್ಲ ಅಂತ. ನೋಡಿ ಎಷ್ಟು ಚೆನ್ನಾಗಿ ಗುಳ್ಳೆ ಒಂಥರ ಇದು ಬರ್ತಾಯಿದೆ. ಸೌಂಡು ಹೆಂಗೆ ಬರ್ತಾಯಿದೆ ಅಲ್ವಾ ಚೆನ್ನಾಗಿ. ಈಗ ತುಪ್ಪ ಆಗ್ತಾಯಿದೆ. ಬಹಳ ಬೇಗ ಆಗೋಯ್ತು, ಯಾಕೆಂತಂದರೆ ನಾನು ಗ್ಯಾಸನ್ನು ಹೈ ಫ್ಲೇಮಲ್ಲೇ ಇಟ್ಟಿದ್ದೆ ಒಂದು 2 ನಿಮಿಷ. ಆಮೇಲೆ ನಾನು ಮೀಡಿಯಮ್ ಫ್ಲೇಮಿಗೆ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ನೋಡಿ ಈಗ ಒಂಥರ ಬೇರೆಯೇ ಬರ್ತಾಯಿದೆ. ಕಲರು ಚೇಂಜ್ ಆಗಿದೆ, ಬಬಲ್ಸ್ ಬರ್ತಾಯಿದೆ, ಗುಳ್ಳೆಗಳು. ಈಗ ಸಾಮಾನ್ಯವಾಗಿ ಆಲ್ಮೋಸ್ಟ್ ತುಪ್ಪ ಆಗಿದೆ ಅಂತ ಅರ್ಥ. ಈ ಥರ ಬಂದರೆ ತುಪ್ಪ ಆಗ್ತಾ ಬಂತು ಅಂತ. ನಾನು ಜಾಸ್ತಿ ಏನೂ ಅಷ್ಟೊಂದೆಲ್ಲ ಹಾಕಿ ಏನೂ ಮಾಡ್ತಾಯಿಲ್ಲ. ಕೆಲವರು ಇನ್ನೂ ಏನೇನೋ ಹಾಕ್ತಾರೆ, ನಂಗೆ ಗೊತ್ತಿಲ್ಲ. ನಮ್ಮಲ್ಲಿ ಏನೂ ಹಾಕಿ ಮಾಡಲ್ಲ. ನಿಮ್ಗೆ ಹೇಗೆ ಅನ್ನಿಸ್ತು ನಾನು ಮಾಡಿದ ತುಪ್ಪ ಅಂತ ಹೇಳಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಈ ಥರ ತುಪ್ಪ ಮಾಡ್ತೀರಾ? ನೀವು ಯಾವ ಥರ ತುಪ್ಪ ಮಾಡ್ತೀರಾ ಅಂತ ಹೇಳಿ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ. ನೋಡಿ ಎಷ್ಟು ತುಪ್ಪ ಆಗಿದೆ ಅಂತ. ಒಂದು ಡಬ್ಬದಲ್ಲಿ ತುಂಬಿಡ್ತಾ ಇದ್ದೀನಿ. ಸುಮಾರು ಒಂದು 400 ಗ್ರಾಮ್ ಅಂತೂ ಆಗಿದೆ ಅನಿಸುತ್ತೆ. ತುಂಬ ಚೆನ್ನಾಗಿ ಅನ್ನಿಸ್ತು, ನನಗೆ ತುಂಬ ಖುಷಿ ಆಯಿತು. ಮನೆ ತುಪ್ಪ ಅಲ್ವಾ, ನಾನು ಯಾವಾಗಲೂ ಮಾಡ್ತಾಯಿರ್ತೀನಿ. ನೀವು ಹೀಗೆ ತುಪ್ಪ ಮಾಡ್ತೀರಾ ಅಂತಂದರೆ ಹೇಳಿ, ಅಥವಾ ನೀವು ಯಾವ ಥರ ತುಪ್ಪ ಮಾಡ್ತೀರಾ ಅಂತ ಹೇಳಿ. ಮತ್ತು ಹೀಗೆ ಮಾಡ್ತೀರಾ? ಓಕೆ, ಬಾಯ್. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ. ಮನೆ ತುಪ್ಪ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ಕೊಂಡ್ಕೊಂಡು ತಂದಿರೋದಕ್ಕಿಂತ. ಈ ಸೆಕೆಗೆ ನಾನು 1 ಅವರ್ 2 ಅವರ್ ಇಟ್ಟರೂ ಅದು ಗಟ್ಟಿಯಾಗಿಲ್ಲ. ಸೊ ನಾನು ಇನ್ನು ಗಟ್ಟಿಯಾಗಿರೋದನ್ನು ತೋರಿಸೋದಕ್ಕಾಗಿಲ್ಲ ಅಂತ ಈ ತೆಳ್ಳಗಿರೋ ತುಪ್ಪನೇ ತೋರಿಸಿದ್ದೀನಿ. ಇನ್ನೊಂದು ದಿನ ತೋರಿಸ್ತೀನಿ ಹೇಗಾಗಿದೆ ಅಂತ ತುಪ್ಪ ಗಟ್ಟಿ ಆದಮೇಲೆ. ಸದ್ಯಕ್ಕೆ ಇಷ್ಟು ತುಪ್ಪ ಆಗಿದೆ ನೋಡಿ. ಸುಮಾರು ದಿನ ಬರ್ತದೆ ನೋಡಿ ಈ ಥರ ಪಾತ್ರೆಯಲ್ಲಿ ಹೆಂಗೆ ಕಲರೆಲ್ಲ ಇತ್ತು. ನನ್ನ 2ನೇ ದಿನದ ವೆಯ್ಟ್ ಲಾಸ್ ಚಾಲೆಂಜು ಇದು ಡ್ರಿಂಕು. ಹಾಗೆ ಇದನ್ನು ಸ್ವಲ್ಪ ಹಾಕಿದ್ದೀನಿ. ಪ್ರತಿದಿನ ಪ್ರೂಫಿಗೆ ಹಾಕ್ತಾಯಿರ್ತೀನಿ. ಓಕೆನಾ?